ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದಿತ್ಯವಾರ ರಜೆ ಇತ್ತು. ಮೊನ್ನೆ 9 ಮತ್ತು 10ನೇ ಸ್ಥಳದಲ್ಲಿ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಕೂಡ ಮಾಡಿರುವಂಥದ್ದು. ಇದೇ ಪ್ಲೇಸಲ್ಲಿ 9ನೇ ಕಾರ್ಯಾಚರಣೆ ಕೂಡ ನಡೆದಿರುವಂಥದ್ದು ಅಂತ ಹೇಳಿದರೆ ಆ ಟ್ರಾನ್ಸ್ಫರ್ ಕಂಬ ಏನಿದೆ ಅದರ ಪಕ್ಕದಲ್ಲಿರುವಂತಹ ಪ್ಲೇಸಲ್ಲಿ. ನಂತರದಲ್ಲಿ 10ನೇ ಪ್ಲೇಸಲ್ಲೂ ಕೂಡ ಒಂದಷ್ಟು ಕಾರ್ಯಾಚರಣೆ ಕೂಡ ನಡೆದಿತ್ತು ಅಂತ ಹೇಳಿದರೆ ಈ ಪ್ಲೇಸಲ್ಲೂ ಕಾರ್ಯಾಚರಣೆ ನಡೆದಿರುವಂಥದ್ದು 10ನೇ ಪ್ಲೇಸ್ ಕೂಡ. ಅದರಲ್ಲಿ ಏನು ಗ್ರೀನ್ ಮ್ಯಾಟ್ ಹಾಕಿದ್ರು ಅದನ್ನು ಈಗ ತೆಗೆದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಗುಂಡಿಯನ್ನು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಅಗದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಮರದ ಕೆಳಗಡೆ ಆ ವ್ಯಕ್ತಿ ಗುರುತಿಸಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಮರದ ಕೆಳಗಡೆ ಅಗೆದಿದ್ದಾರೆ. ಸೊ ಇಲ್ಲಿ ಯಾವುದೇ ಕಳೆ ಬರ ಪತ್ತೆಯಾಗಿಲ್ಲ. ನಂತರದಲ್ಲಿ ಇವತ್ತು ಬೆಳಿಗ್ಗೆ ಒಂದು ಗ್ರೀನ್ ಮ್ಯಾಟ್ ಅನ್ನು ಕೂಡ ಹಾಕಿದ್ರು. 11 ಮತ್ತು 12 ಹಗಿಬೇಕು ಅನ್ನುವಂಥ ವಿಚಾರದಲ್ಲಿ ಗ್ರೀನ್ ಮ್ಯಾಟ್ ಕೂಡ ಹಾಕಿರುವಂಥದ್ದು ಪೊಲೀಸರು ಅಥವಾ SIT ಟೀಮ್. ಸೊ ಇಲ್ಲಿ ಅಗಿಯೋಕೆ ಒಂದಷ್ಟು ಪ್ರಯತ್ನವನ್ನು ಕೂಡ ಪಟ್ಟರು. ಆದರೆ JCB ಅನ್ನು ಕೂಡ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ JCB ಒಳಗಡೆ ಹೋಗಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು 11ನೇ ಪ್ಲೇಸಲ್ಲಿ ಪೊಲೀಸರು ಅಗಿಯಲಿಲ್ಲ. SIT ಟೀಮ್ ಏನಿತ್ತು ಇವತ್ತು ಬೆಳಿಗ್ಗೆ ಬಂದ ನಂತರ 11ನೇ ಪ್ಲೇಸ್ಗೆ ಹೋಗ್ತೀವಿ ಅನ್ನುವಂಥ ವಿಚಾರದಲ್ಲೂ ಒಂದಷ್ಟು ಪ್ರಿಪರೇಷನ್ ಕೂಡ ನಡೆದಿತ್ತು. ಆದರೆ 11ನೇ ಪ್ಲೇಸ್ ಏನಿದೆ ಇಲ್ಲಿ ಸೊ ಅಲ್ಲಿಗೆ ಪೊಲೀಸರು ಹೋಗಿಲ್ಲ. ಅಲ್ಲಿಯ ಮೇಲ್ಗಡೆ ಒಂದಷ್ಟು ಪ್ಲಾಸ್ಟಿಕ್ಕನ್ನು ಕೂಡ ಹಾಕಿದ್ರು. 11ನೇ ಪ್ಲೇಸನ್ನು ಅಗಿಯೋಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ರು. ಬಟ್ 11ನೇ ಪ್ಲೇಸನ್ನು ಬಿಟ್ಟು ಈ ಬಂಗ್ಲಗುಡ್ಡೆ ಏನಿದೆ ಅದರ ಮೇಲ್ಗಡೆ ತುತ್ತ ತುದಿಯಲ್ಲಿರುವಂತಹ ಪ್ರದೇಶಕ್ಕೂ ಕೂಡ SIT ಟೀಮ್ ವಕೀಲರು ಮತ್ತು AC ತಹಸೀಲ್ದಾರರು ಕೂಡ ಹೋಗಿರುವಂಥದ್ದು. ಸೊ ಅದಕ್ಕೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 2ಕ್ಕಿಂತಲೂ ಹೆಚ್ಚು ಬಾಡಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈ ಬಂಗ್ಲಗುಡ್ಡೆಯ ಮೇಲೆ ಇರುವಂಥ ಪ್ರದೇಶದಲ್ಲಿ ತುತ್ತ ತುದಿಯ ಪ್ರದೇಶದಲ್ಲಿ 2ಕ್ಕಿಂತ 3 ಡೆಡ್ ಬಾಡಿ ಕೂಡ ಸಿಕ್ಕಿದೆ. 2ಕ್ಕಿಂತ ಜಾಸ್ತಿ ಬಾಡಿ ಕೂಡ ಸಿಕ್ಕಿದೆ. ಅದರಲ್ಲಿ ಒಂದು ಹೆಣ್ಣು ಮಗುವಿನ ಬಾಡಿ ಕೂಡ ಇದೆ ಅನ್ನುವಂಥ ವಿಚಾರದಲ್ಲಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೀರೆ ಕೂಡ ಇತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಸಿಕ್ಕಿರುವಂತಹ ಮಾಹಿತಿ ಬ್ಯಾಂಗ್ಳೂರು ಪೋಸ್ಟಲ್ಲಿ ಪೋಸ್ಟನ್ನು ಕೂಡ ಹಾಕಿದ್ದಾರೆ. ಸೊ ಆಗಿರಬೇಕಾದ್ರೆ 2ಕ್ಕಿಂತ ಜಾಸ್ತಿ ಡೆಡ್ ಬಾಡಿ ಈಗ ಇವತ್ತು ಸಿಕ್ಕಿದೆ. ಅಗೆದಿರುವಂಥ ಏನೋ ಮಾರ್ಕ್ ತೋರಿಸಿದ್ದಾನೆ ಆ ವ್ಯಕ್ತಿ ಅಲ್ಲಿ ಅಲ್ಲ, ಅದಕ್ಕಿಂತ ಮೇಲೆ ಇರುವಂಥ ಪ್ಲೇಸಲ್ಲೂ ಕೂಡ 2ಕ್ಕಿಂತ ಜಾಸ್ತಿ ಬಾಡಿ ಕೂಡ ಸಿಕ್ಕಿರುವಂಥದ್ದು. ಇದಂತೂ ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತ ಹೇಳಿದ್ರೆ SIT ಟೀಮ್ನ ಮುಖ್ಯಸ್ಥರಾಗಿ ಆಗಿರ್ತಕ್ಕಂತಹ ಪ್ರಣಬ್ ಮೊಹಂತಿರವರು ಅಂತ ಹೇಳಿದ್ರೆ 1ರಿಂದ 10ರವರೆಗೆ ಏನು ಮಾರ್ಕ್ ಮಾಡಿದ್ದ ಆ ಅನಾಮಿಕ ವ್ಯಕ್ತಿ ಅದು ಏನು ಫೈಲ್ಯೂರ್ ಆಗಿತ್ತು. ಸೊ ಹಾಗಾಗಿ ಒಂದಷ್ಟು ಜನರು ಮಾತಾಡ್ತಾ ಇದ್ರು ಅವನಿಗೆ ಸ್ಥಳ ಆಚೆ ಈಚೆ ಆಗಿರಬಹುದು ಅಂತೇಳಿ. ಸಡನ್ನಾಗಿ ಇವತ್ತು ಬಂದು ಸ್ಥಳವನ್ನು ಕೂಡ ಚೇಂಜ್ ಮಾಡಿ ಬಂಗ್ಲಗುಡ್ಡೆಯಲ್ಲಿರುವಂತಹ ತುತ್ತ ತುದಿಗೆ ಹೋಗಿ ಹುಡುಕಾಟಿದಾಗ ಅಲ್ಲಿ ಒಂದಷ್ಟು ಶವಗಳು ಕೂಡ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಗೊತ್ತಿಲ್ಲ ಎಷ್ಟು ಗಂಟೆಯವರೆಗೆ ಇವತ್ತಿನ ಕಾರ್ಯಾಚರಣೆ ಇರುತ್ತೆ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಅಲ್ಲಿ ತುಂಬ ಡೆಡ್ ಬಾಡಿಯನ್ನು ಕೂಡ ಹೂತಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಸೊ ಈಗ ಇಲ್ಲಿ ಒಂದಷ್ಟು ಜನ ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ ರೋಡ್ ವೈಡ್ನಿಂಗ್ ಆಗಿತ್ತು, ಆ ಕಾರಣಕ್ಕಾಗಿ ಹೋಗಿರ್ಬೋದು, ಫ್ಲಡ್ ಬಂದಿತ್ತು, ಮತ್ತೊಂದು ಮಗದೊಂದು ಅಂತೇಳಿ. ಸೊ ಆ ಕಾರಣದಿಂದಾಗಿ ಆ ಭೀಮಾ ಅನ್ನುವಂಥ ವ್ಯಕ್ತಿಗೆ, ಆ ಅನಾಮಿಕ ವ್ಯಕ್ತಿಗೆ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ. ಸೊ ಈಗ ಬಂದಿರುವಂತಹ ಮಾಹಿತಿ ತುತ್ತ ತುದಿಯಲ್ಲಿ ಸಿಕ್ಕಿದೆ ಅಂತೇಳಿ. ಸೊ ಈ ಕಾರಣದಿಂದಾಗಿ SIT ಇನ್ನು ಯಾವ ರೀತಿಯಾಗಿ ತನಿಖೆ ನಡೆಸುತ್ತೆ, ಅವನು ಏನು ಮಾರ್ಕನ್ನು ಹಾಕಿದ್ದಾನೆ ಅಲ್ಲಿಯೇ ತನಿಖೆ ನಡೆಯುತ್ತಾ ಅಥವಾ ಅವನಿಗೆ ಕಾನ್ಫಿಡೆಂಟ್ ಇರುವಂತಹ ಜಾಗಕ್ಕೆ ಕೊಂಡೋಗಿ ತನಿಖೆ ನಡೆಸುತ್ತಾ ಅನ್ನುವಂತಹ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಸೊ ಅದೇ ರೀತಿ 1995ರಿಂದ 2014ರವರೆಗೆ ಏನು UDR ದಾಖಲಾಗಿತ್ತು ಅದನ್ನು ನಾವು ನಾಶ ಮಾಡಿದ್ದೀವಿ ಅಥವಾ ವಿಲೇವಾರಿ ಮಾಡಿದ್ದೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಸ್ಟೇಷನ್ನಲ್ಲಿ ಕೊಟ್ಟಿರುವಂಥದ್ದು ಅದು ಕೂಡ ಈಗ ಕಲೆಕ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದನ್ನು ಕೂಡ SIT ಟೀಮ್ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೊಹಂತಿರವರು ಕಲೆಕ್ಟ್ ಮಾಡಿದ್ದಾರೆ. 1995ರಿಂದ 2014ರವರೆಗೆ ಏನು UDR ದಾಖಲಾಗಿತ್ತು ಅದು ದಾಖಲೆಗಳನ್ನು ಸುಟ್ಟು ಹಾಕಿದ್ದೀವಿ ಅಥವಾ ಅದನ್ನು ವಿಲೇವಾರಿ ಮಾಡಿದ್ದೀವಿ ಅನ್ನುವಂಥ ವಿಚಾರದಲ್ಲಿ ಪೊಲೀಸರು ಕೂಡ ಕೊಟ್ಟಿರುವಂಥ ಮಾಹಿತಿ. ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಅದನ್ನು ಕೂಡ ಕಲೆಕ್ಟ್ ಆಗಿದೆ ಅಂತೇಳಿ ಈ ಪ್ರಕರಣಕ್ಕೆ ದೊಡ್ಡ ರೀತಿಯ ಟ್ವಿಸ್ಟ್ಸ್ ಕೂಡ ಸಿಗ್ತಾ ಇದೆ. ಸೊ ಅನಾಮಿಕ ವ್ಯಕ್ತಿ ಹೇಳಿರುವಂಥದ್ದು ಸತ್ಯ ಕೂಡ ಆಗ್ತಾ ಇದೆ. ಇಲ್ಲಿಯ ಸ್ಥಳೀಯರು ಕೂಡ ಹೇಳಿರುವಂಥ ವಿಚಾರ ಸತ್ಯ ಕೂಡ ಆಗ್ತಾ ಇದೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರುವಂಥ ಜಾಗ, ಇಲ್ಲಿ ಹೂತಾಕಿರೋಕ್ಕೆ ಸಾಧ್ಯನಾ ಅನ್ನುವಂಥ ವಿಚಾರದಲ್ಲಿ ಆ ತುತ್ತ ತುದಿಯಲ್ಲಿ ಯಾಕೆ ಕೊಂಡೋಗಿ ಹಾಕಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ನೋಡಬೇಕು ಇನ್ನು ಎಷ್ಟು ಹೊತ್ತಿಗೆ ಆ ಇನ್ವೆಸ್ಟಿಗೇಷನನ್ನು ಮುಗಿಸಿ ತನಿಖೆಯನ್ನು ಮುಗಿಸಿ ಕೆಳಗೆ ಬರ್ತಾರೆ ಅಂಥೇಳಿ. ಸಡನ್ನಾಗಿ SIT ಟೀಮ್ ಆ ಪ್ಲೇಸನ್ನು ಚೇಂಜ್ ಮಾಡಿ ಅವನು ಹೋಗಿರುವಂಥ ಪ್ಲೇಸಲ್ಲಿ ಅಗದಿದ್ದಾರಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಯಾಕೆಂತಂದರೆ JCB ಇಲ್ಲಿದೆ, ಇಟಾಚಿ ಇಲ್ಲಿದೆ, ಇಟಾಚಿಯನ್ನು ಕೊಂಡೋಗಲಿಲ್ಲ. ಪೌರ ಕಾರ್ಮಿಕರು ಕೂಡ ಇದ್ರು, ಪೌರ ಕಾರ್ಮಿಕರಿಗೂ ಆಗಿದ್ರು ಅನ್ನುವಂತಹ ವಿಚಾರದಲ್ಲೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯದ ಮಟ್ಟಿಗೆ ಮಾಹಿತಿ ಸಿಕ್ಕಿರುವ ಪ್ರಕಾರ 2ಕ್ಕಿಂತ ಜಾಸ್ತಿ ಮೃತದೇಹಗಳು, ಶವಗಳು ಅಥವಾ ಸ್ಕೆಲಿಟನ್ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ.